ಸರ್ವರಿಗೂ ನಮಸ್ಕಾರಗಳು. ಗುರುಗಳ ಅಪ್ಪಣೆಯಂತೆ ಇವತ್ತಿನ ವ್ಯಾಖ್ಯಾನ ಎಲ್ಲರ ಪರವಾಗಿ ಗುರುಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಣೆ ಮಾಡ್ತಾ ಗುರುಸ್ತುತಿಯೊಂದಿಗೆ ಪ್ರಾರಂಭ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಆರನೇ ಅಧ್ಯಾಯ ಹೋದ ಸಲ 4ನೇ ಶ್ಲೋಕದವರೆಗೆ ಬಂದಿತ್ತು. ಆತ್ಮ ಸಂಯಮ ಯೋಗ ಅಥವಾ ಧ್ಯಾನ ಯೋಗ. ಮೊದಲೇ ಹೇಳಿದಾಗೆ 6ನೇ ಅಧ್ಯಾಯ ಎಲ್ಲವೂ ಮುಖ್ಯವೇ. 6ನೇ ಅಧ್ಯಾಯಕ್ಕೆ ಯಾಕೆ ಒಂದು ಪ್ರಾಮುಖ್ಯತೆ ಇದೆ ಅಂತಂದ್ರೆ, ಎಲ್ಲ ಮಹಾತ್ಮರು ಇದನ್ನ ಧ್ಯಾನ ಯೋಗ ಅಂತ ಸಹ ಹೇಳಿದ್ದಾರೆ. ಇನ್ನು ಕೆಲವು ಮಹಾತ್ಮರು 18 ಅಧ್ಯಾಯಗಳನ್ನ ಪೂರ್ತಿ ನಮಗೆ ಹೇಳಲಿಕ್ಕೆ ಆಗದೇ ಇದ್ರೆ, ಪಾರಾಯಣ ಮಾಡಲಿಕ್ಕೆ ಆಗದೇ ಇದ್ರೆ, ಕೇವಲ ಒಂದೇ ಅಧ್ಯಾಯವನ್ನು ದಿನವೂ ಪಾರಾಯಣ ಮಾಡ್ತೇನೆ ಅನ್ನೋ ಮನಸ್ಸಿದ್ರೆ ಅದಕ್ಕೆ 6ನೇ ಅಧ್ಯಾಯ ಪ್ರಾಮುಖ್ಯತೆಯನ್ನು ಕೊಡಿ ಅಂತಲೂ ಹೇಳಿದ್ದಾರೆ. ಆದ್ರಿಂದ ಇದು ಬಹಳ ಮುಖ್ಯವಾದ ಅಧ್ಯಾಯ. ಹೋದ ಸಲ ವಿ ಹ್ಯಾಡ್ ಕಮ್ ಡೌನ್ ಟು ದಿ 4th ಶ್ಲೋಕ. ಯೋಗಾರೂಢನ ಸ್ಥಿತಿಯ ಬಗ್ಗೆ ಭಗವಂತ ಪ್ರಾರಂಭದಲ್ಲಿ ಹೇಳ್ತಾ ಇರ್ತಕ್ಕಂಥ ಶ್ಲೋಕ. ಯೋಗಾರೂಢ ಅವಸ್ಥೆ ಅಂದ್ರೆ ಏನು, ವಾಟ್ ಎಕ್ಸಾಕ್ಟ್ಲಿ ಹಿ ಮೀನ್ಸ್ ಬೈ ದಿಸ್ ಮೆಂಟಲ್ ಸ್ಟೇಟ್ ಕಾಲ್ಡ್ ಯೋಗಾರೂಢತ್ವ. ದಿ ಮುನಿ ಆರ್ ಯತಿ ಆರ್ ಸಾಧಕ ಆರ್ ಯೋಗಿ ಹೂ ಹ್ಯಾಸ್ ಕಂಪ್ಲೀಟ್ಲಿ ಕಾನ್ಕರ್ಡ್ ಆರ್ ಕ್ಲೈಮ್ ದ ಲ್ಯಾಡರ್ ಆಫ್ ಯೋಗ. ಯೋಗವನ್ನ ಸಂಪೂರ್ಣವಾಗಿ ಕರಗತ ಮಾಡಿಕೊಂಡಿರ್ತಕ್ಕಂತಹ ಆ ಮುನಿ, ಸಾಧಕ ಅಥವಾ ಯತಿ ಅಥವಾ ಯೋಗಿ, ಆತನನ್ನು ಯೋಗಾರೂಢ. ದ ಒನ್ ಹೂ ಹ್ಯಾಸ್ ಎಂಟರ್ಡ್ ಇನ್ ಟು ದ ಯೋಗ, ಕಾನ್ಕರ್ಡ್ ದ ಸ್ಟೆಪ್ಸ್ ಆಫ್ ದ ಯೋಗ ಕಂಪ್ಲೀಟ್ಲಿ, ಮಾಸ್ಟರ್ಡ್ ದ ಯೋಗ ಕಂಪ್ಲೀಟ್ಲಿ ಅನ್ನೋ ಅರ್ಥ. ದಟ್ ಮೀನ್ಸ್ ಯೋಗಾರೂಢ ಡೆಫಿನೇಷನ್ ಆಸ್ ಪರ್ ಲಾರ್ಡ್. ಮೋಸ್ಟ್ ಆಫ್ ದ ಕಾಮೆಂಟೇಟರ್ಸ್ have explained the word yogarudha here. That is what Lord is hinting at. Yogarudha means the one who has been following Nishkama Karma Yoga throughout without any hindrance. It also means the one who has entered into the stage of meditation, Dhyana Yoga. ಕರ್ಮಯೋಗವನ್ನು ಆಚರಣೆ ಮಾಡ್ತಾ ಇರತಕ್ಕಂತಹ ಯೋಗಿ ಅಥವಾ ಮಹಾತ್ಮ, ಅಥವಾ ಧ್ಯಾನದಲ್ಲಿ ಪರಿಪಕ್ವಾವಸ್ಥೆಯನ್ನ ಪಡೆಯಬೇಕು ಅಂತ ಧ್ಯಾನ ಮಾರ್ಗದಲ್ಲಿ ಗುರುಗಳ ಅನುಜ್ಞೆಗೆ ಅನುಸಾರವಾಗಿ ಪರಮಾತ್ಮನ ಧ್ಯಾನದಲ್ಲಿ ನಿರತನಾಗಿರ್ತಕ್ಕಂಥವನು ಧ್ಯಾನ ಯೋಗಿ. ಕೇವಲ ಕರ್ಮವನ್ನೇ ಪರಮಾತ್ಮನಿಗೋಸ್ಕರ ಯಾವ ಫಲವನ್ನು ಅಪೇಕ್ಷೆ ಮಾಡದೆ ಮಾಡ್ತಾ ಇರತಕ್ಕಂತಹವನು ಕರ್ಮಯೋಗಿ. ಇಲ್ಲಿ ಯೋಗಾರೂಢ ಅಂತಂದ್ರೆ ಆ ಕರ್ಮಯೋಗಿಯೂ ಬರುತ್ತೆ, ಧ್ಯಾನ ಯೋಗಿಯೂ ಬರುತ್ತೆ ಅಂತ ಮಹಾತ್ಮರ ಒಂದು ವಿಶ್ಲೇಷಣೆ. ಲಾರ್ಡ್ ಇಸ್ ಹಿಂಟಿಂಗ್ ಬೋತ್ ದಿ ವ್ಯಾಲ್ಯೂ ಆಫ್ ಮೆಡಿಟೇಷನ್ ಅಂಡ್ ಆಲ್ಸೋ ದ ಟೆಕ್ನಿಕ್ ಆಫ್ ಮೆಡಿಟೇಷನ್ ಅಂಡ್ ಆಲ್ಸೋ ದ ವ್ಯಾಲ್ಯೂ ಆಫ್ ಕರ್ಮಯೋಗ. ಸೊ he defines the yogarudha avastha, the one who has completely given up all the desires in the worldly life, all worldly desires, who has given up, who has understood the play of the 3 gunas which have conquered the body and the mind right from the birth, how the 3 gunas play their role and how the
5 sense organs play their role. I am nothing to do with these 3 gunas, how they influence our actions and sense organs. I am beyond these 3 gunas. I am only a witness to the action of the 3 gunas in my life. Sattva guna, Rajo guna, Tamo guna. But I am not connected with these 3 gunas, nor the effect of the 3 gunas in the body. So neither I am the mind, nor I am the intellect, nor I am the ego, nor I am the body proper, nor I am the 3 gunas. I am beyond all these things. With that feeling, person who performs the functions, actions, routine actions, offering everything to God, that is a real karma yoga, without expecting anything in return. No desire for the fruits. ಯಾವ ಫಲ ಬರುತ್ತೆ ನನ್ನ ಜೀವನದಲ್ಲಿ ನನ್ನ ಪ್ರತಿಯೊಂದು ಕರ್ಮಕ್ಕೆ ಅನ್ನೋದ್ರ ಬಗ್ಗೆ ಗಮನವೇ ಇಲ್ಲದೆ, ಫಲ ಏನಾದರೂ ಬರಲಿ ನನಗೆ ಸಂಬಂಧವಿಲ್ಲ ಪರಮಾತ್ಮ, ಎಲ್ಲವೂ ನೀನೇ ಮಾಡಿಸ್ತಾ ಇದ್ದೀಯ ಅನ್ನೋ ಭಾವ. ಅಂದ್ರೆ ಕರ್ತೃತ್ವ ಭೋಕ್ತೃತ್ವ ಎರಡೂ ಭಾವವನ್ನು ಬಿಟ್ಟವನು ನಿಜವಾದ ಕರ್ಮಯೋಗಿ. ಸಚ್ ಎ ಪರ್ಸನ್ ಈಸ್ ಆಲ್ಸೋ ನೋನ್ ಆಸ್ ಯೋಗಾರೂಢ. ಕರ್ಮವನ್ನು ನಿಷ್ಕಾಮವಾಗಿ ಮಾಡೋದ್ರಿಂದ ಏನಾಗುತ್ತೆ? ಚಿತ್ತಶುದ್ಧಿ ಆಗುತ್ತೆ. All acharyas have explained that point. The mind becomes purer and purer from tamoguna, rajoguna impact. Mind gets rid of those feelings and becomes purer and purer towards sattvic. Mind becomes more sattva oriented. That is chitta shuddhi. When it completely purifies itself, when it happens, nobody can tell. Nobody can tell. Even our Guru will not tell you, tomorrow it will happen to you, after 1 month it will happen to you, after 1 year it will happen to you. He will not tell you the time. That time, space, continuum, all come under Maya only, Ajnana only. Guru knows it, but he will not tell you. So, this is Yoga Rudha Sthiti. Yada hi nendriyatheshu na karmasu anushajvate ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢ ತದೋಚ್ಯತೆ. ಯೋಗಾರೂಢ ತದೋಚ್ಯತೆ ತತ್ ಉಚ್ಯತೆ ಯೋಗಾರೂಢ ಸ್ಥಿತಿ. ಯೋಗಾರೂಢ ಸ್ಥಿತಿ ಮೀನ್ಸ್ ಸರ್ವಸಂಕಲ್ಪ ಸನ್ಯಾಸ, ಗಿವಿಂಗ್ ಅಪ್ ಆಲ್ ಡಿಸೈರ್ಸ್. This was the last time it was stopped there. Next, 5th shloka in the 6th chapter. Next shloka now. Now again, this shloka, particularly, some shlokas are very, 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 very important and they are like beacons. ಭಗವದ್ಗೀತೆಯಲ್ಲಿ ಕೆಲವು ಶ್ಲೋಕಗಳು ಕಣ್ಣಿಗೆ ಕಾಣುವಂತೆ, ಮನಸ್ಸಿಗೆ ನಾಟುವಂತೆ ಬಹಳ ಎಚ್ಚರಿಕೆ ಮತ್ತು ಸರಿಯಾದ ಉಪದೇಶವನ್ನು ಆಯಾ ಕಾಲಕ್ಕೆ ಕೊಡುವಂತ ಶ್ಲೋಕಗಳು. ಒಂದೊಂದು ಅಧ್ಯಾಯದಲ್ಲೂ ಒಂದು ಶ್ಲೋಕ ಆ ಥರ 1-2 ಇದೆ. ಈ 6ನೇ ಅಧ್ಯಾಯದಲ್ಲಿ ಈ 5ನೇ ಶ್ಲೋಕ, the 5th now, this is most important, as all Mahatmans have given the comment. All the acharyas have taken this and they have explained so beautifully on this shloka. Our Gurudev also has given a wonderful comment. Yaudu, what is that 5th shloka? ಉದ್ಧರೇದ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧೋರಾತ್ಮೈವ ರಿಪುರಾತ್ಮನಃ. ದಿಸ್ ಇಸ್ ದ ಇಂಪಾರ್ಟೆಂಟ್ ಶ್ಲೋಕ. ಉದ್ಧರೇತ್ ಆತ್ಮನ ಆತ್ಮಾನಂ, 3 combined. ಉದ್ಧರೇದ್ ಆತ್ಮನಾತ್ಮಾನಂ means ಉದ್ಧರೇತ್ ಆತ್ಮನ ಆತ್ಮಾನಂ. ಆತ್ಮನ ಆತ್ಮಾನಂ. The words appear same word Atma, but the context, Lord, how he is using the same word differs. Atmana Atmanam Uddhare, that is the injunction, that is the Upadesha by Lord. Bhagavantana Upadesha illi 3 ಭಾಗವಾಗಿ ಬಹಳ step by step, 3 important steps are there. The first step, what the Upadesha gives, he is giving Atmana Atmanam Uddharet. You have to come up, you have to excel, you have to reach the goal, you have to conquer
the goal, you have to understand the purpose of your life, all these things. ಉದ್ಧಾರ, ಆತ್ಮೋದ್ಧಾರ, ನಮ್ಮನ್ನು ನಾವೇ ತಿಳ್ಕೊಳ್ಳೋದು, ನಮ್ಮನ್ನು ನಾವೇ ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಆತ್ಮೋದ್ಧಾರ ಅಂತ. ಅದನ್ನು ಭಗವಂತ ಏನು ಹೇಳ್ತಾ ಇದ್ದಾನೆ? ಆತ್ಮನ ಆತ್ಮಾನಂ ಉದ್ಧರೆ. ಯು ಕಾನ್ಕರ್ ಯುವರ್ ಸೆಲ್ಫ್ ಬೈ ಯುವರ್ ಸೆಲ್ಫ್, ಬೈ ಯುವರ್ ಓನ್ ಎಫರ್ಟ್ ಅಂತ. ಟ್ರೈ, ಸಿ, lift yourself by your own effort. Second person will not help you. A third person will not help you to get yourself uplifted in life. Uddhara means coming up in life, in all aspects. It also means abhyudaya, worldly life, the prayers, worldly comforts, worldly recognition, worldly joy, the worldly wealth, name, fame, that also means uddhara in worldly sense. ಪ್ರಾಪಂಚಿಕ ಉದ್ಧಾರವು ಅದು ಉದ್ಧಾರವೇ, ಅಭ್ಯುದಯ it is called. But more than that, the second uddhara, the second upliftment is parimarthik upliftment, lifting spiritually ourselves towards reaching the goal. ಆ ಪಾರಮಾರ್ಥಿಕ ಅರ್ಥದಲ್ಲಿ ಉದ್ಧಾರ ಅಂದ್ರೆ ನಮ್ಮ ಉದ್ಧಾರ ನಾವೇ ಮಾಡಿಕೊಳ್ಬೇಕು ಅನ್ನೋ ಅರ್ಥ. ಭಗವಂತನ ಸೇರೋದಿದೆಯಲ್ಲ, ಟು ರೀಚ್ ದಿ ಗಾಡ್ ಹೆಡ್ ಈಸ್ ಅ ರಿಯಲ್ ಉದ್ಧಾರ. ಲಾರ್ಡ್ ಈಸ್ ಮೀನಿಂಗ್ ದಟ್ ಓನ್ಲಿ. ಯು ಹ್ಯಾವ್ ಟು ಲಿಫ್ಟ್ ಯುವರ್ ಸೆಲ್ಫ್ ಬೈ ಯುವರ್ ಓನ್ ಎಫರ್ಟ್. ಉದ್ಧರೇದಾತ್ಮನಾತ್ಮಾನಂ. ದಟ್ ಇಸ್ ದ ಫಸ್ಟ್ ಸ್ಟೆಪ್, ಹಿ ಸೇಸ್. Then next step, Natmanam avasadayet. Atmanam avasadayet. Atmanam means here the mind or your ego or your outer self. ಈ ಶರೀರ ಭಾವ ಇದೆಯಲ್ಲ, ನಾನು ಅಂತ, ಆ ಶರೀರ ಭಾವ ಅಹಂಕಾರ ದೇಹಕ್ಕೆ ಸೇರ್ಕೊಂಡು ಬಂದಿರೋದು. ಮನಸ್ಸು ಮತ್ತು ಬುದ್ಧಿ ದೇಹದ ಜೊತೆಗೆ ಸೇರ್ಕೊಂಡು ನಾನು ಅಂದ್ರೆ ದೇಹ ಅಂತ ಮನಸ್ಸು ಹೇಳ್ತಾ ಇದೆ. So the mind-body complex thinks that I am so and so, that ego factor. As long as it is there, nothing is possible. Our uddhara is not possible. So, Atmana Atmanam andre, with the help of your own mind, help yourself, uplift your own mind. ಇಲ್ಲಿ ಆತ್ಮನ ಅಂದ್ರೆ ಮನಸ್ಸು ಅಂತ ಅರ್ಥ ಆಗುತ್ತೆ. ಅಹಂಕಾರ ಯುಕ್ತವಾದ ಮನಸ್ಸು ಅಂತ ಅರ್ಥ ಆಗುತ್ತೆ. ದೇಹ ಪ್ರಜ್ಞೆಯಿಂದ ನಾನು ಅಂದ್ರೆ ಶರೀರ ಅನ್ನೋ ಮನಸ್ಸು ಅಂತ ಅರ್ಥ ಆಗುತ್ತೆ. ಸೊ ನಮ್ಮನ್ನು ಅಂತಂದ್ರೆ ಈ ದೇಹ ಪ್ರಜ್ಞೆಯಿಂದ ಬಿಡುಗಡೆಗೊಳಿಸೋದಕ್ಕೋಸ್ಕರ, ಶರೀರ ಭಾವದಿಂದ ಹೊರಗಡೆ ಬರ್ಲಿಕ್ಕೋಸ್ಕರ ನಮ್ಮನ್ನು, ಆ ಭಾವದಲ್ಲಿರ್ತಕ್ಕಂಥ ನನ್ನನ್ನ, ನಾನು ಅಂದ್ರೆ ನಾನು ಅಂತ ತಿಳ್ಕೊಂಡಿದ್ದೀನಿ, ಆ ನನ್ನನ್ನ ನಾನೇ ಉದ್ಧಾರ ಮಾಡ್ಕೊಳ್ಬೇಕು. ಆತ್ಮನ ಆತ್ಮಾನಂ. ದ ಸೆಕೆಂಡ್ ಆತ್ಮಾನಂ refers to our ವಿವೇಕ ಪ್ರಜ್ಞಾ. ನಮ್ಮ ಬುದ್ಧಿಶಕ್ತಿಯಿಂದ ಆ ಪಾರಮಾರ್ಥಿಕ ಚೈತನ್ಯ ಸ್ವರೂಪವಾಗಿರ್ತಕ್ಕಂತಹ ಪರಮಾತ್ಮನ ಕೃಪೆ ಬಿದ್ದಾಗ ಯಾವ ರೀತಿ ಬುದ್ಧಿ ಪ್ರಖರಗೊಂಡು ವಿವೇಕವನ್ನು ಬೆಳಗಿಸ್ತಲ್ಲ, ಯಾವುದು ನಿತ್ಯ ಯಾವುದು ಅನಿತ್ಯ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಆ ವಿವೇಕ ಪ್ರಜ್ಞೆಯಿಂದ ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳ್ಬೇಕು. We have to consider, we have to analyze, we have to help ourselves. ಅದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, ನಾತ್ಮಾನಂ ಅವಸಾದಯೇತ್. ಔಟರ್ ಮೀನಿಂಗ್ ಇಸ್ ವೆರಿ ಕ್ಲಿಯರ್. ಡೋಂಟ್ ಡಿಗ್ರೇಡ್ ಯುವರ್ ಸೆಲ್ಫ್. ನ ಆತ್ಮಾನಂ ಅವಸಾದಯೇತ್. ಡೋಂಟ್ ಕಿಲ್ ಯುವರ್ ಸೆಲ್ಫ್ ಇನ್ ದ ಮೆಟಫಾರಿಕಲ್ ಸೆನ್ಸ್. ನಿಮ್ಮನ್ನ ನೀವೇ ಅಧೋಗತಿಗೆ ತಂದುಕೊಳ್ಬೇಡಿ. ಅರ್ಜುನನಿಗೆ ಪರಮಾತ್ಮ ಹೇಳ್ತಾ ಇರೋ ಮಾತು ನಮಗೆ ಅಪ್ಲೈ ಆಗ್ತಾ ಇದೆ. ನೋಡಪ್ಪ ಅರ್ಜುನ, ನಿನ್ನನ್ನು ನೀನೇ ಕೆಳಗಡೆ ತಳ್ಳಬೇಡ. ಡೋಂಟ್ ಪುಷ್ ಯುವರ್ ಸೆಲ್ಫ್ ಡೌನ್. ಡೋಂಟ್ ಕಿಲ್ ಯುವರ್ ಸೆಲ್ಫ್. ಡೋಂಟ್ ಡೂ ಎ ಹರಾಕಿರಿ ಹಿಯರ್. ಡೋಂಟ್ ಫೀಲ್ ವೆರಿ ಬ್ಯಾಡ್ ಅಬೌಟ್ ಯುವರ್ ಸೆಲ್ಫ್. ಡೋಂಟ್ ಸ್ಟಾರ್ಟ್ ಹ್ಯಾವಿಂಗ್ ಆಲ್ ಟೈಪ್ಸ್ ಆಫ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನಿನ್ನನ್ನು ನೀನೇ ಅರ್ಜುನ ಕೆಳಗಡೆ ತಳ್ಳಬೇಡಪ್ಪ. ನಿನ್ನ ಅಧೋಗತಿಗೆ ನೀನೇ ಕಾರಣ ಆಗಬೇಡ. ನಿನ್ನ ಸಾವಿಗೆ ನೀನೇ ಕಾರಣ ಆಗಬೇಡ. ಅಂದ್ರೆ ಸಾವು ಅಂತಂದ್ರೆ ಫಿಸಿಕಲ್ ಸೆನ್ಸ್ ಅಲ್ಲ, ಇಲ್ಲಿ
ಇಲ್ಲಿ ಸಾವು ಅಂತಂದ್ರೆ ಅವಸಾದಯೇತ್ ನ ಅವಸಾದಯೇತ್ ಅಂದ್ರೆ ನಿನ್ನನ್ನು ನೀನೇ ಕೊಂದು ಹಾಕೊಳ್ಬೇಡ ಅಂತ ಅರ್ಥ ಆಗುತ್ತೆ. ಅಂದ್ರೆ ಅರ್ಥ ಏನು? ಕೀಳರಿಮೆ, ಇನ್ಫೀರಿಯರ್ ಫೀಲಿಂಗ್ ದಟ್ ಐ ಆಮ್ ನೋಬಡಿ, ಐ ಆಮ್ ಯೂಸ್ಲೆಸ್, ಐ ಕೆನಾಟ್ ಪ್ರೋಗ್ರೆಸ್. ಈ such feelings normally we say they are called negative feelings. ನಮ್ಮ ಬಗ್ಗೆ ನಮಗೊಂದು ತಿರಸ್ಕಾರ ಭಾವನೆ ಬಂದುಬಿಟ್ರೆ ಯಾವ್ಯಾವ ಕಾರಣಕ್ಕೋ ಜೀವನದಲ್ಲಿ ಒಂದು ಘಟ್ಟದಲ್ಲಿ ಒಂದು ಸ್ಟೇಜ್ ಕಮ್ಸ್ ವೇರ್ ವಿ ಸ್ಟಾರ್ಟ್ ಫೀಲಿಂಗ್ ಬ್ಯಾಡ್ ಅಬೌಟ್ ಅವರ್ ಸೆಲ್ಸ್ ಅಲ್ಲ. ಸೊ ನಮ್ಮ ಬಗ್ಗೆ ನಾವೇ ಬೈಕೊಳ್ಳೋದು. ಇಟ್ ಇಸ್ ಲೈಕ್ ಯು ಆರ್ ಟ್ರೈಂಗ್ ಟು ಪನಿಷ್ ಯುವರ್ ಸೆಲ್ಫ್. ಯುವರ್ ಫೀಲಿಂಗ್ಸ್ ಆರ್ ಟೋಟಲಿ ನೆಗೆಟಿವ್, ನಕಾರಾತ್ಮಕ ಭಾವನೆ. ಅಯ್ಯೋ ನಾನು ಏನೂ ಉಪಯೋಗ ಇಲ್ಲ, ನಾನು ಬದುಕಿದ್ದು ವ್ಯರ್ಥ, ನಾನು ಜೀವನ ಯಾಕೆ ಇರಬೇಕು, ನನ್ನ ಕಡೆ ಯಾವುದೂ ಸಾಧ್ಯ ಇಲ್ಲ, ಆಧ್ಯಾತ್ಮ ನನಗೆ ಗೊತ್ತಿಲ್ಲ, ನನಗೆ ಅದರಲ್ಲಿ ನಂಬಿಕೆನೂ ಇಲ್ಲ, ನಾನು ಒಂದ್ ವೇಳೆ ಗುರು ಹತ್ರ ಹೋದ್ರೆ ಗುರು ಒಂದ್ ವೇಳೆ ಸಿಕ್ಕರೆ ನನಗೆ ಏನೂ ಉಪಯೋಗ ಆಗಲ್ಲ, ಗುರುಗಳು ಏನ್ ಹೇಳ್ತಾರೆ ನನ್ನ ಕಿವಿಗೆ ಬೀಳೋದೇ ಇಲ್ಲ, ಅವ್ರು ಹೇಳಿದ್ದು ನನಗೆ ಅರ್ಥ ಆಗೋದಿಲ್ಲ, ಓದಿದ್ರು ಅರ್ಥ ಆಗೋದಿಲ್ಲ. ಸಿ ದೀಸ್ ಆರ್ ಆಲ್ ಕಾಲ್ಡ್ ನೆಗೆಟಿವ್ ಫೀಲಿಂಗ್ಸ್. ಸೆಕೆಂಡ್ ಸ್ಟೆಪ್, ಲಾರ್ಡ್ ಈಸ್ ಹಿಂಟಿಂಗ್, get rid of all such negative feelings in life, whether the negative feelings pertaining to worldly life or the feelings pertaining to your sadhana, spiritual life, both. ನಮ್ಮ ಪ್ರಾಪಂಚಿಕ ಜೀವನದಲ್ಲಿರ್ತಕ್ಕಂತಹ ಸ್ಪಂದನೆಗಳೇ ಇರಬಹುದು, ನಮ್ಮ ವ್ಯವಹಾರ, ನಮ್ಮ ಮನಸ್ಸು, ಮನಸ್ಥಿತಿ, ಅಥವಾ ಆಧ್ಯಾತ್ಮದಲ್ಲಿ ನಮಗೆ ಬರ್ತಕ್ಕಂತಹ ಅಡಚಣೆಗಳ ಬಗ್ಗೆ ಸಂಶಯ, ಸಂದೇಹ. Negative feelings, both in the spiritual path and in the worldly life. Both are bad. That's what Lord is hinting. Worldly life bagge, see, everybody has talked about this. If you look into day-to-day world, how much information is there? Every teacher in all big schools, in all institutions, imparting knowledge, education in the worldly life, this stress on positive attitudes. In fact, there is a foundation stone for all the management schools, business schools, the corporate sector mentality. They always stimulate, they always stress on positive attitude. They will coax us, they will tell us with all incentives that you come up, you can do much more, better. Don't have negative feeling, always be positive in life, so that you achieve the goal. In fact, the managements always coax in such a way, as our Gurudev used to tell jokingly about his IBM affairs. Management will see, that will train you, like a horse cart owner, always coaxing the horse to run faster and faster and faster by any method, stick and carrot method. ನಮಗೆ ಎಷ್ಟೋ ಪ್ರಲೋಭನೆಗಳನ್ನ ಕೊಟ್ಟು, ಬಡ್ತಿಗಳನ್ನ ಕೊಟ್ಟು, ಇನ್ಕ್ರಿಮೆಂಟ್ ಕೊಟ್ಟು, ಸಂಬಳ ಹೆಚ್ಚು ಮಾಡಿ, ಅವ್ರೇನ್ ಹೇಳ್ತಾರೆ, ಕೆಲಸ ಇನ್ನೂ ಚೆನ್ನಾಗಿ ಮಾಡಿ, ನೀವು ಮಾಡಕ್ ಬರುತ್ತೆ, ನೀನು ಮಾಡಬೇಕು, ಯಾವಾಗಲೂ ಚೆನ್ನಾಗಿರ್ಬೇಕು, ನೀವು ಯಾಕೆ ಮಾಡಕ್ಕಾಗಲ್ಲ ಅಂತ ಮಾಡಿ ಮಾಡಿ ನಮ್ಗೆ ಹೇಳ್ತಾನೆ ಇರ್ತಾರಲ್ಲ. ಅಲ್ಟಿಮೇಟ್ಲಿ ಅವರ್ ಗುರುದೇವ್ ಯೂಸ್ ಟು ಸೇ, ಇಟ್ ಇಸ್ ಓನ್ಲಿ ಫಾರ್ ದೇರ್ ಬೆನಿಫಿಟ್ these corporate sectors always influence like us. Ultimately they want to earn more profit, so they extract everything from you, but they speak about positive attitude. ಸಕಾರಾತ್ಮಕ ಧೋರಣೆ ಬಗ್ಗೆ ಎಲ್ಲರೂ ಒತ್ತು ಕೊಡ್ತಾರೆ, ಸ್ಪೆಷಲಿ ಇನ್ ದ ಮ್ಯಾನೇಜ್ಮೆಂಟ್ ಸ್ಕೂಲ್ಸ್. ಅದು ಪರಮಾತ್ಮ ಮೊದಲೇ ಹೇಳ್ತಾ ಇದ್ದಾರೆ, ಅದನ್ನೇ ಹೇಳ್ತಾ ಇದ್ದಾರೆ. ನಾತ್ಮಾನಂ ಅವಸಾದಯೇತ್, ನ ಆತ್ಮಂ ಅವಸಾದಯೇತ್ ಅಂತ ಮೊದಲೇ ಹೇಳ್ತಾ ಇದ್ದಾನಲ್ಲ. ವಾಟ್ ಆಲ್ ವಿ ಆರ್ ಬೀಯಿಂಗ್ ಟಾಟ್ ಟುಡೇ ಇಸ್ ಆಲ್ರೆಡಿ ಇಸ್ ದೇರ್. ದಟ್ ಈಸ್ ವೈ some commentators have explained this, that Lord here is a Sarvaloka Maheshwaram. He is more than any corporate school, business school, management school. He is giving you all the information which present day your corporate culture is trying to feed you. He is a better psychologist. He is a better psychiatrist.
There is no other better psychiatrist than Lord himself. No other best doctor than Lord himself. No other best management executive than Lord himself. That is how some commentators have given explanation to this shloka. Concentrating on positive attitude in the worldly life. ಬಟ್ ಪರಮಾತ್ಮ ಇಲ್ಲಿ ಹೇಳ್ತಾ ಇರೋದು ಪ್ರಾಪಂಚಿಕ ಅಭ್ಯುದಯ ಬಗ್ಗೆ ಮಾತ್ರ ಅಲ್ಲ. ವಾಟ್ ವಿ ಹ್ಯಾವ್ ಟು ರಿಮೆಂಬರ್, ಪಾರಿಮಾರ್ಥಿಕ ಅಭ್ಯುದಯ, ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಹಿ ಈಸ್ ಸ್ಟ್ರೆಸ್ಸಿಂಗ್ ಆನ್ ಸ್ಪಿರಿಚುವಲ್, ಅಟ್ ಎ ಸ್ಪಿರಿಚುವಲ್ ಲೆವೆಲ್, ಹೌ ಟು ಡೆವಲಪ್ ಪಾಸಿಟಿವ್ ಆಟಿಟ್ಯೂಡ್. ಆದ್ದರಿಂದ ಡೋಂಟ್ ಡಿಗ್ರೇಡ್ ಯುವರ್ ಸೆಲ್ಫ್, ನ ಆತ್ಮಾನಂ ಅವಸಾದಯೇತ್. If I start feeling that I will not get Guru Krupa in this life at all, Guru is not bothering about me, Guru is not giving me any Upadesha properly, which I really want, he is not pointing anything to me, I will not progress in life, in spiritual path. ಈ ಭಾವನೆಗಳು, negative tendencies, inferiority complex, once it sets in, what happens? Our spiritual sadhana also gets derailed. ನಮ್ಮಲ್ಲಿ ಸಂದೇಹಗಳು ಪದೇ ಪದೇ ಬರ್ತಾ ಇದ್ರೆ, ಸಂಶಯಗಳು ಬರ್ತಾ ಇದ್ರೆ, ನಮ್ಮ ಸಾಧನೆ ಬಗ್ಗೆನೇ ಸಂಶಯಗಳು ಬರ್ತಾ ಇದ್ರೆ, ನಾನು ಸರಿಗೆ ಸಾಧನೆ ಮಾಡ್ತಾ ಇದ್ದೇನೋ ಇಲ್ಲವೋ, ಸರಿಗೆ ನಡೀತಾ ಇದೆಯೋ ಇಲ್ಲವೋ, ಗುರುಗಳು ಏನು ಹೇಳ್ತಾ ಇಲ್ವಲ್ಲ, ನನಗೆ ಯಾವ ಬೆಳಕು ಕಾಣಿಸ್ತಾ ಇಲ್ವಲ್ಲ, ನಾನು ಇಷ್ಟು ವರ್ಷದಿಂದ ಬರ್ತಾ ಇದ್ದೇನೆ, ನನಗೇನು ಗೊತ್ತಾಗ್ತಾ ಇಲ್ವಲ್ಲ, ನನ್ನ ಅನುಭವಕ್ಕೆ ಏನು ಬರ್ತಾ ಇಲ್ವಲ್ಲ, ಇದೆಲ್ಲ ಸಂಶಯಗಳು ಆಗಾಗ್ಗೆ ಬರ್ಲಿಕ್ಕೆ ಶುರು ಆಯಿತು ಅಂದ್ರೆ ನಮ್ಮ ಸಾಧನೆ ಅಷ್ಟರ ಮಟ್ಟಿಗೆ ಕೆಳಮಟ್ಟಕ್ಕೆ ಹೋಗ್ತಾ ಇದೆ, ಮೇಲಕ್ಕೆ ಹೋಗೋ ಬದಲು ಕೆಳಗೆ ಹೋಗ್ತಾ ಇದೆ. ಪರಮಾತ್ಮ ಅದನ್ನೇ ಹೇಳ್ತಾ ಇರೋದು, ನ ಆತ್ಮಾನಂ ಅವಸಾದಯೇ. ಡೋಂಟ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್, ಡೋಂಟ್ ಡೆವಲಪ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. It is fortunate that you have a guru. How many people have been so fortunate to have a guru, to call a Mahatman as his personal guru? ನಮಗೆ ವಿರಳವಾಗಿರತಕ್ಕಂತಹ ಜೀವನ್ಮುಕ್ತ ಪರಮ ಶಾಂತ ಮೂರ್ತಿಯಾಗಿರ್ತಕ್ಕಂತಹ ಪರಮಹಂಸ ಸ್ಥಿತಿಲಿರ್ತಕ್ಕಂತಹ ಗುರುಗಳು ಸಿಗೋದೇ ಕಷ್ಟ. ಸಿಕ್ಕಿದ ಮೇಲೆ ನಮಗೆ ಯಾಕೆ ಯೋಚನೆ ಬರಬೇಕು ಅಂತ. ಗುರು ಇದ್ದಾರಲ್ಲ ಒಳಗಡೆ ಹೊರಗಡೆ ಮಾಡಿಸ್ಲಿಕ್ಕೆ. ಆದ್ರೆ ನಾವು ನಿರ್ಯೋಚನೆಯಿಂದ, ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಸಂದೇಹ ಇಲ್ಲದೆ ಸಾಧನೆಯನ್ನ ಗುರು ಹೇಳಿದಾಗ ಮಾಡ್ತಾ ಹೋಗೋದು. ಆದ್ರೆ ಫಲಾಫಲಗಳನ್ನ ಗುರುವಿಗೆ ಬಿಟ್ಬಿಡೋದು. ಗುರು ಬೇರೆ ಅಲ್ಲ, ಪರಮಾತ್ಮ ಬೇರೆ. ಮಾಡಿಸೋನು ಅವನೇ, ಆದ್ದರಿಂದ ಮಾಡ್ತಾ ಇರೋದು ಅವನೇ ಒಳಗಡೆ ಕೂತ್ಕೊಂಡು, ಆದ್ದರಿಂದ ನಾನು ಏನು ಮಾಡ್ತಾ ಇಲ್ಲ ಅಂತ ಗೊತ್ತಿರೋದ್ರಿಂದ ಯಾವುದೇ ರೀತಿ ಅಳುಕು ಮನಸ್ಸಿಗೆ ಬರಬಾರದು, ನಕಾರಾತ್ಮಕ ಯೋಚನೆಗಳು ಬರಲೇಬಾರದು, ಸಂದೇಹಗಳು ಬರಲೇಬಾರದು, ಮನಸ್ಸಿನಲ್ಲಿ ಅಳು ಅನ್ನೋದು ಬರಲೇಬಾರದು. ವಿ ಶುಡ್ ನಾಟ್ ವೀಪ್ ಇನ್ ದ ಮೈಂಡ್, ವಿ ಶುಡ್ ನಾಟ್ ಫೀಲ್ ಸಾರಿ ಇನ್ ದ ಮೈಂಡ್. ದಿಸ್ ಈಸ್ ರಿಯಲ್ positive attitude, what Lord is hinting here. That is why this is the second point is, you have to help yourself. Third person cannot help you. ಇದೆ ಇನಿಷಿಯಲ್ ಎಫರ್ಟ್ ಅನ್ನೋದು ಇದೇನೆ. ಎಲ್ಲಾ ಮಹಾತ್ಮರು ಹೇಳೋದು ಇದನ್ನೇ ಹೇಳ್ತಾ ಇರೋದು, ಇನಿಷಿಯಲ್ ಎಫರ್ಟ್. ನೋಡಪ್ಪ, ನಾನು ನನಗೆ ಬೇಕಾದ್ರೆ, ನನ್ನ ಉದ್ಧಾರ ಆಗಬೇಕು ಅಂದ್ರೆ ನಾನು ಪ್ರಯತ್ನ ಪಡದೆ ಇನ್ನೊಬ್ಬರು ಹೇಗಪ್ಪ ಮಾಡ್ತಾರೆ? ಗುರುಗಳು ಹೇಳೋ ಮಾತು, ನಿನ್ನ ಪರವಾಗಿ ನಿನ್ನ ಸಾಧನೆ ನಾನು ಮಾಡ್ಲಿಕ್ಕೆ ಬರೋಲ್ಲ. ನೀನು ಸಾಧನೆ ಮಾಡೋದು ನೀನು ಮಾಡಬೇಕು. ಜ್ವರ ನಿನಗೆ ಬಂದಿದ್ರೆ ಔಷಧಿ ನಾನು ಕೊಡ್ತಾ ಇದ್ದೇನೆ, ನೀನು ಕುಡಿಬೇಕು ನಿನ್ನ ಜ್ವರ ಹೋಗಬೇಕು ಅಂದ್ರೆ. ದಿಸ್ ಇಸ್ ದಿ ವಿವೇಕ್ ಚೂಡಾಮಣಿ ಎಕ್ಸಾಂಪಲ್ ಆಚಾರ್ಯ ಹ್ಯಾಸ್ ಗಿವನ್. ಇಫ್ ಐ ಆಮ್ ಸಫರಿಂಗ್ ಫ್ರಮ್ ಎ ಫೀವರ್, appropriate medicine when a doctor gives, I have to drink it, I have to use it. If I tell the doctor that you drink on my behalf so that my fever goes away, then it cannot happen. ರಾಮಕೃಷ್ಣ ಪರಮಹಂಸರು ಇದಕ್ಕೆ ಒಂದು ಬಹಳ ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ. ಎರಡು ಉದಾಹರಣೆ ಕೊಟ್ಟಿದ್ದಾರೆ. ಆಚಾರ್ಯ ಸೋಮನಾಥಾನಂದ writes beautifully in his ವ್ಯಾಖ್ಯಾನ on Bhagavad Gita, quoting two examples of Ramakrishna Paramahamsa. First example is very easy. Both examples are easy. Like a story he tells, Paramahamsa, how beautiful he says. There was a king and his guru was there. King suddenly developed interest towards spiritual life. He wanted to realize himself. He wanted to see God. He wanted to enter Godhead. So he
went on pestering the Guru to give him some ways, techniques. Guru gave the technique and he started following it. Then after some time, he started pestering the Guru. Gurudeva, you have told a lot about Maya, Maya Bandhana, how it ensnares, how it catches hold. It is difficult to come out of Maya Bandhana. Unless the Maya is cut, you cannot be realized. Unless the Maya is removed, you cannot see God. So, help me. Now I am doing sadhana. You help me to cut the Maya. So, being a king, he went on pestering all the time whenever he used to see his Guru. Guru kept quiet without any utterance. Total silent. The more he became silent, he went on pestering, and finally, one fine day, Guru entered his palace, and then a lot of those pillars are there, palatial pillars. Guru himself caught hold of a pillar. Guru ತಾವಾಗಿ ಹೋಗ್ಬಿಟ್ಟು ಒಂದು ಕಂಬವನ್ನು ತಬ್ಬಿ ಬಲವಾಗಿ ಹಿಡ್ಕೊಂಡು ರಾಜನಿಗೆ ಹೇಳ್ತಾ ಇದ್ದಾರೆ, ನೋಡಪ್ಪ ಕಂಬ ನನ್ನ ಹಿಡ್ಕೊಂಡ್ಬಿಟ್ಟಿದೆ, ಈ ಕಂಬ ನನ್ನ ಹಿಡ್ಕೊಂಡಿದೆ, ಬಿಡಕ್ಕಾಗ್ತಾ ಇಲ್ಲ, ಬಿಡಿಸಕ್ಕಾಗ್ತಾ ಇಲ್ಲ, ಬಂದ್ ಬಿಡಿಸಪ್ಪ ಬಿಡಿಸಪ್ಪ. ನೌ ಸಿ ದಟ್ this pillar releases me. I am caught. And the king, as any one of us know, king has seen that Guru himself has gone and then held himself with his both the arms. ಆವಾಗ ರಾಜ ಹೇಳ್ತಾನಂತೆ, ಕಂಬ ನಿಮ್ಮನ್ನು ಎಲ್ಲಿ ಹಿಡ್ಕೊಂಡಿದೆ ಗುರುಗಳೇ, ನೀವೇ ಕಂಬವನ್ನು ತಬ್ಬಿಡ್ಕೊಂಡಿದ್ದೀರಲ್ಲ, ನೀವು ತಬ್ಬಿಡ್ಕೊಂಡಿದ್ದೀರಿ, ನೀವು ಕೈ ಬಿಟ್ರೆ ಆಗೋಯ್ತು. Only you have gone there. It has not caught you. Then Guru said, same way, Appa, you have to help yourself. How can I help you to get rid of the Maya from your side? Unless you do the sadhana, Maya cannot be removed. So you have to help yourself. I cannot help on your behalf. That was the lesson Guru taught him. Like that, another story is there. Ramakrishna Paramahamsa says beautiful stories. So, ನಮ್ಮ ಒಳಿತಿಗೆ ನಾನು ಪ್ರಯತ್ನ ಮಾಡಬೇಕು, ಇನ್ನೊಬ್ಬರಲ್ಲ ಅನ್ನೋ ಭಾವ. Somebody else cannot help me, I have to help myself. This is called initial effort. This is called sadhana. This is called spiritual practice. ಈ ಆಧ್ಯಾತ್ಮ ಸಾಧನೆಯನ್ನ ನಾನು ಮಾಡದೇನೆ ಸುಮ್ಮನೆ ಕೂತ್ಕೊಂಡು ಸೋಮಾರಿಯಾಗಿ, ಗುರುಗಳು ಸಿಕ್ಬಿಟ್ಟಿದ್ದಾರೆ, ಗುರುಗಳು ನನಗೆ ಉಪದೇಶ ಮಾಡಿಬಿಟ್ಟಿದ್ದಾರೆ, ನನಗೆ ಎಲ್ಲವೂ ಗೊತ್ತಾಗಿದೆ ಅಥವಾ ಗೊತ್ತಾಗತ್ತೆ ಅಂತ ಸುಮ್ಮನೆ ಕೂತ್ಕೊಂಡು ಬಿಟ್ರೆ ವರ್ಷಾನುಗಟ್ಲೆ ಈ ಜನ್ಮ ಹೋದ್ರೂ ಅಷ್ಟೇ, ಈ ಜನ್ಮ ಇದ್ರೂ ಅಷ್ಟೇ, ಏನು ಉಪಯೋಗ ಇಲ್ಲ. ನಾನು ಎಲ್ಲಿದ್ನೋ ಅಲ್ಲೇ ಇರ್ತೇನೆ. ಯಾಕಂದ್ರೆ ನಾನು ಯಾವ ಸ್ವಂತ ಪ್ರಯತ್ನವೇ ಇಲ್ವಲ್ಲ, ನೋ ಸೆಲ್ಫ್ ಎಫರ್ಟ್. ಸೊ ದಟ್ ಈಸ್ ವಾಟ್ ಲಾರ್ಡ್ ಸೇಸ್. ಯು ಸ್ಟಾರ್ಟ್ ಅರ್ನೆಸ್ಟ್ಲಿ, ಪುಟ್ ಇನ್ ಯುವರ್ ಸೆಲ್ಫ್ ಎಫರ್ಟ್, then I will help you. ಎಲ್ಲ ಮಹಾತ್ಮರು ಹೇಳೋದು ಇದನ್ನೇ. ನಿಮ್ಮ ಸ್ವಂತ ಪ್ರಯತ್ನ ನಿರ್ಯೋಚನೆಯಿಂದ, ನಿರ್ವಂಚನೆಯಿಂದ, ಬಹಳ ನಿಷ್ಠೆಯಿಂದ, ನಂಬಿಕೆಯಿಂದ, ಹೃದಯದಿಂದ ನೀವು ಮಾಡಿಬಿಡಿ. ಮುಂದಿನದನ್ನು ನಾವು ನೋಡ್ಕೊಳ್ತೇವೆ. God will help later. The Guru will help later to take us to the goal. But initially I have to start. ಆದ್ರಿಂದ ಈ ಶ್ಲೋಕಕ್ಕೆ ಅಷ್ಟು ಮಹತ್ವ ಇದೆ. ಪರಮಾತ್ಮನೇ ಹೇಳ್ತಾ ಇದ್ದಾನೆ, ನಮ್ಮ ಕರ್ತವ್ಯ, ನಮ್ಮ ಸಾಧನೆ, ಆಧ್ಯಾತ್ಮಿಕ ಪ್ರಯಾಣವನ್ನ ನಾವೇ ಪ್ರಾರಂಭ ಮಾಡಬೇಕು. ನಮ್ಮನ್ನು ನಾವೇ ಬೈಯುವಾಗಿಲ್ಲ. ಡೋಂಟ್ ರಿಡಿಕ್ಯೂಲ್ ಯುವರ್ ಸೆಲ್ಫ್, ಡೋಂಟ್ ಡೆವಲಪ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್, ಡೋಂಟ್ ಥಿಂಕ್ ದಟ್ ಯು ಹ್ಯಾವ್ ನಾಟ್ ಬಿನ್ ಬ್ಲೆಸ್ಡ್. ಅವರ್ ಗುರುದೇವ್ ಯೂಸ್ ಟು ಟೆಲ್ ಆನ್ ದಿಸ್ ಶ್ಲೋಕ ಒನ್ಸ್. How many times it has been told? Once the Guru takes you to his fold, his grace is always there working silently. ಇದೇ ಶಬ್ದ ಗುರುಗಳು ಹೇಳಿದ್ದು. ಬಹಳ ಮೌನದಲ್ಲಿ ಗುರು ಶಿಷ್ಯನನ್ನ ಗಮನಿಸ್ತಾ ಇರ್ತಾನೆ, ಶಿಷ್ಯನ ಅಭ್ಯುದಯವನ್ನು ನೋಡ್ತಾ ಇರ್ತಾನೆ. ಪಾರಮಾರ್ಥಿಕ ಅಭ್ಯುದಯವನ್ನು, ಶಿಷ್ಯನ ಆ ಅಭ್ಯುದಯವನ್ನು ಗುರು ನೋಡ್ತಾ ಇರ್ತಾನೆ. How far spiritually you are progressing, Guru is watching. And at times he will give a push. ಅದು ಯಾವುದು ನಮಗೆ ಗೊತ್ತಾಗಲ್ಲ. Please remember, our Gurudev said these things long back. Without your knowledge, silently Guru will work inside. It is a known fact. Personal experience from that I am quoting. It is a well-known fact.
Don't have even iota of doubt on these things. He is there to guide us, to push us. But I have to start. I must have the feeling. I must have the earnest feeling. ನನ್ನ ಮನಸ್ಸು ಶುದ್ಧವಾಗಿರಬೇಕು, ನನ್ನ ಹೃದಯ ಸಂಪೂರ್ಣ ತೆರೆದಿರಬೇಕು, ಇಲ್ಲಿ ಶರಣಾಗತಿ ಭಾವ ಸಂಪೂರ್ಣವಾಗಿರಬೇಕು, ಇಲ್ಲಿ ಒಳಗಡೆ ನಂಬಿಕೆ ಸಂಪೂರ್ಣವಾಗಿರಬೇಕು. ಐ ಮಸ್ಟ್ ಹ್ಯಾವ್ ಟೋಟಲ್ ಬಿಲೀಫ್. Repeatedly it has been said. It is not 99.999% belief. It should be 100% belief. 99.9% will not fetch us any result. If I simply say outwardly, I believe in my Guru, his Upadesha, I believe in God, I believe in God's Upadesha, it won't. Everybody talks from outer lip. ಬರೀ ಬಾಯಿ ಮಾತಿನಲ್ಲಿ ಹೇಳೋದು, ಗೊತ್ತಿರೋರು ಹೇಳೋದು ಇಲ್ಲ, ಗೊತ್ತಿಲ್ಲದೆ ಇರೋರು ಹೇಳಕ್ ಹೋಗ್ತಾರೆ. They go on repeatedly like a parrot that I have faith, I have faith, I have faith. If you have got faith, you will never say that I have faith, because it is an inborn understanding, experience inside, and the Guru is there to communicate inside. ನಿಮಗೆ ಒಳಗಡೆನೆ ಆ ವ್ಯವಹಾರ ಇರುತ್ತಲ್ಲ, ಗುರು ಮತ್ತು ಶಿಷ್ಯ ಸಂಬಂಧ, ನೀವು ಇನ್ಯಾರಿಗೂ ಹೇಳಬೇಕಾಗಿಲ್ಲ. ಹಿ ನೋಸ್ ಇಟ್. ಅಂದ್ಮೇಲೆ ಯಾರಿಗೆ ಹೇಳ್ತೀರಿ ನೀವು? Is there necessity to tell everybody that I have a Guru, I have a Guru, I believe in my Guru, I 100% believe in my Guru? It is a known thing. To whom? To Guru. There is no necessity for others. ಅದಕ್ಕೆ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು, ಡೋಂಟ್ ಡಿಸ್ಕಸ್ ಸಾಧನ ಮಾರ್ಗ, ಫಿಲಾಸಫಿ ವಿತ್ ಆಲ್ ಔಟ್ಸೈಡ್ ಪೀಪಲ್. ಔಟ್ಸೈಡ್ ಅಂದ್ರೆ ವಾಟ್ ಹಿ ಮೆಂಟ್? ಅಜ್ಞಾನೀಸ್ ಹೂ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಿಸ್ ಫೀಲ್ಡ್. ಅಂಥವರ ಜೊತೆಗೆ, ಸಾಮಾನ್ಯರ ಜೊತೆಗೆ, ಸಾಮಾನ್ಯ ಪ್ರಾಪಂಚಿಕ ಜನರ ಜೊತೆಗೆ ಯಾವತ್ತಿದ್ರೂ ಅಧ್ಯಾತ್ಮದ ಬಗ್ಗೆ ಮಾತನಾಡಬಾರದು, ವೇದಾಂತದ ಬಗ್ಗೆ ಮಾತನಾಡಬಾರದು, ನಿಮ್ಮ ಸ್ವಂತ ಸಾಧನೆ ಬಗ್ಗೆ ಅಂತೂ ಏನೂ ಮಾತಾಡಬಾರದು. ಡೋಂಟ್ ಡೈವರ್ಜ್ ಎನಿ ಆಫ್ ಯುವರ್ ಪರ್ಸನಲ್ ಸಾಧನಾ ಮೆಥಡ್ಸ್, ಯುವರ್ ಎಕ್ಸ್ಪೀರಿಯನ್ಸಸ್ ವಿತ್ ಕಾಮನ್ ಪೀಪಲ್, ವಿತ್ ದಿ ವರ್ಲ್ಡ್ಲಿ ಪೀಪಲ್ ಹೂ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದೀಸ್ ಥಿಂಗ್ಸ್. That is what our Guru used to say. So next line, next charana is very clear after telling these two things. Atmaiva hyatmano bandhor atmaiva ripuratmanah. Atmaiva he. Therefore it means, he means. Atmaiva hi atmanah bandhuhu. Atmaiva hyatmano bandhor atmaiva ripuratmanah. Because your own mind is your own friend, your own mind is your own enemy. Atmaiva, he, atmanah bandhu. Ili atma refers to buddhi and mind complex. Mukhyavagi, the mind, which is always fickle, most difficult to control, the sixth sense organ. So this mind is referred here as Atma. This mind itself is your friend, bandhu, friend, your closest relative. And the same mind also can be your enemy. Ripuhu means enemy. Atmana, Atma eva bandhuhu, or Atmanah, Atma eva ripuhu. Mind can be friend or it can be enemy. That's what Lord is telling. ಭಗವಂತ ಹೇಳ್ತಾ ಇರೋ ಶಬ್ದ ಅಲ್ವಾ ಇದು? ನೋಡಪ್ಪ ಅರ್ಜುನ, ನಿನಗೆ ನಿನ್ನ ಮನಸ್ಸೇ ಕೆಲವು ಸಲ ಮಿತ್ರನಾಗತ್ತೆ, ನಿನ್ನ ಮನಸ್ಸೇ ನಿನಗೆ ಶತ್ರು ಆಗತ್ತೆ. ಎಚ್ಚರಿಕೆ, ಇದನ್ನ ಅರ್ಥ ಮಾಡ್ಕೋ. Now, word bandhu is used here. Very interesting word. Commentators, Acharya Shankara has made it very clear. Why Lord says, your own mind is your own well-wisher. Your own mind is your own bandhu. Your own mind is your own innermost associate. ನಿನ್ನ ಅಂತರಾತ್ಮದ ಭಾಗವೇ ಆಗಿರತಕ್ಕಂಥ ಮನಸ್ಸು ನಿನಗೆ ನಿಜವಾದ ಬಂಧು ಅಂತ ಭಗವಂತ ಯಾಕೆ ಹೇಳ್ತಾ ಇದ್ದಾನೆ? ಆಚಾರ್ಯ ಸೇಸ್ ದ ವರ್ಡ್ ಬಂಧು ನಾರ್ಮಲಿ ಮೀನ್ಸ್ ರಿಲೇಟಿವ್ಸ್, ವರ್ಲ್ಡ್ಲಿ ಲೈಫ್. ಪ್ರಪಂಚದಲ್ಲಿ ನಮಗೆ ಬಂಧುಗಳು ಮೀನ್ಸ್ ರಿಲೇಟಿವ್ಸ್, ಕಿಡ್ಸ್ ಅಂಡ್ ಕಿಡ್ಸ್. Compared to outsiders, normally we say our kids and kins,
family people, members of the family, father, mother, brother, wife, sister, daughter, whatever it is, close relatives, they look after us, they respect us, they come to us, help us when we are in distress, not the outsiders. Everyone says that. ನಮಗೆ ನಮ್ಮ ಬಂಧುಗಳು ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತಾರೆ. ಈ ಪ್ರಪಂಚ ನಮಗೆ ಸಹಾಯ ಮಾಡೋದಿಲ್ಲ, ಅವ್ರಿಗೆ ನಾವು ಯಾರು ಗೊತ್ತಿಲ್ಲ. ನಮಗೆ ಯಾರಾದ್ರೂ ಮಾಡೋದಾದ್ರೆ ನಮ್ಮ ಬಂಧುಗಳಿಗೆ ನಾವು ಯಾರು ಅಂತ ಗೊತ್ತು, ಅವ್ರು ನಮಗೆ ಸಹಾಯ ಮಾಡ್ತಾರೆ. ಇದು ಜಗತ್ತಿನಲ್ಲಿ ಎಲ್ಲರೂ ಹೇಳೋ ಮಾತು. ಪೇರೆಂಟ್ಸ್ ಟಾಕ್ ಅಬೌಟ್ ದ ಚಿಲ್ಡ್ರನ್, ಚಿಲ್ಡ್ರನ್ ಟಾಕ್ ಅಬೌಟ್ ದ ಪೇರೆಂಟ್ಸ್. ಸಿ ವಿ ಆರ್ ರಿಲೇಷನ್, ವಿ ಹೆಲ್ಪ್ ಈಚ್ ಅದರ್. But who is a real relative? These worldly relations are there only in this life. Because I have taken a birth in a family, relations have appeared. ಒಂದು ಜನ್ಮ ತಗೊಂಡ ಮೇಲೆ ಇವು ತಾನಾಗಿ ಬಂದಿರೋ ಸಂಬಂಧಗಳು, ಬಿಕಾಸ್ ಆಫ್ ದಿ ಬರ್ತ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಬಂಧು ಹಿಯರ್ ಮೀನ್ಸ್ ಜನ್ಮಜಾತ ಸಂಬಂಧ ಕಾಮನ್, ಎವ್ರಿ ಒನ್. Whether we like or not, we have relations. Father, mother, brother, sister. These are Janmajata Sambandha. Then, second Sambandha, second Bandhu is acquired. Sampadita Sambandha. Sampadita means once we enter into college, office, whatever it is, we have friends outside the family acquired, colleagues outside the family acquired, wife or husband outside the family acquired, children outside the family acquired. They were not there in the beginning. Wife was not there in the beginning, or husband was not there in the beginning, children were not there in the beginning, friends were not there in the beginning, they were all acquired. You Sampadita Sambandha. Sampadita Sambandha means they are the next level Bandhu. So, both put together, they come under the word Bandhu, our well-wishers. They are important for us in our distress, in our times. At times they are required, for good and for bad, both they are required. But Lord is hinting, this applies only to this life. Your bandhu, word, your relations, your relatives, they are applicable only to you in this life, not in the next life. Because next life somebody else will be your relatives. ಮುಂದಿನ ಜನ್ಮದಲ್ಲಿ ನಾವು ಹುಟ್ಟಿದಾಗ ಇನ್ಯಾರೋ ನಮಗೆ ಬಂಧುಗಳಾಗಿರ್ತಾರೆ. ಸೊ ಇದು ಶಾಶ್ವತ ಅಲ್ಲ. ಇಟ್ ಈಸ್ ಇನ್ ಟ್ರಾನ್ಸಿಯೆಂಟ್, ಇಟ್ ಇಸ್ ನಾಟ್ ಪರ್ಮನೆಂಟ್, ದಿಸ್ ರಿಲೇಶನ್ಶಿಪ್. ಸೊ ವಿಚ್ ಇಸ್ ಎ ಪರ್ಮನೆಂಟ್ ರಿಲೇಶನ್ಶಿಪ್? ಗಾಡ್ ಹಿಮ್ಸೆಲ್ಫ್, ಯುವರ್ ಓನ್ ಆತ್ಮ, ಯುವರ್ ಓನ್ ಇನ್ನರ್ ಸೆಲ್ಫ್. ಆಲ್ವೇಸ್ ಯು ಆರ್ ದಟ್ ಓನ್ಲಿ. ಫ್ರಮ್ ದಟ್ ಸೆನ್ಸ್, if the mind becomes purer by karma yoga and dhyana yoga or bhakti yoga, when the mind becomes totally pure, the same mind becomes your friend, because it reflects the Parama Chaitanya. The pure mind merges with self only. Pratyagatma bere alla, nanu bere alla anno ಸಾಕ್ಷಾತ್ಕಾರ ಮನಸ್ಸು ಸಂಪೂರ್ಣ ವಿಶುದ್ಧ ಸತ್ವಕ್ಕೆ ತಿರುಗಿದಾಗ ತಾನೇ ತಾನಾಗಿ ಆಗ್ತಕ್ಕಂಥ ಸಾಕ್ಷಾತ್ ವಸ್ತು. ದಟ್ ಇಸ್ ರಿಯಲೈಸೇಷನ್. ದೆನ್ ಯು ರಿಯಲಿ ರಿಯಲೈಸ್ ಹೂ ಯು ಆರ್. ಮೈಂಡ್ ವಿಲ್ ಹೆಲ್ಪ್ ಯು ಬಿಕಾಸ್ ಇಟ್ ಹಸ್ ಬಿಕಮ್ ಟೋಟಲಿ ಪ್ಯೂರ್. ಅದರ್ವೈಸ್ ಸೊ ಅಲ್ಲಿ ಮೈಂಡ್ ಇಟ್ ಸೆಲ್ಫ್ ಈಸ್ ಯುವರ್ ಕ್ಲೋಸೆಸ್ಟ್ ಬಂಧು. ದ ಸೇಮ್ ಮೈಂಡ್ ಇನ್ ಆಲ್ ಅವರ್ ಕೇಸಸ್, ನಾರ್ಮಲಿ ಇನ್ ಅವರ್ ಲೈಫ್ ಫ್ರಮ್ ಬರ್ತ್ ಟು ಡೆತ್, ನಾವು ಬದುಕಿದ್ದಾಗ ಸಾಯೋ ತನಕ ನಮ್ಮ ಮನಸ್ಸು ಎಲ್ಲಾ ವಾಸನೆಗಳಿಂದ ಕೂಡಿರೋದ್ರಿಂದ, ಪರಿಶುದ್ಧವಾಗಿ ಇಲ್ಲದೆ ಇರೋದ್ರಿಂದ, ಅಹಂಕಾರಯುಕ್ತವಾದ ಮನಸ್ಸು, ಶರೀರ ಭಾವ, ನಾನು ಅಂದ್ರೆ ಶರೀರ ಅಂತ ಈ ಮನಸ್ಸಿಗೆ ಗೊತ್ತಿರೋದ್ರಿಂದ, ಮನಸ್ಸು ಪರಿಶುದ್ಧವಾಗಿಲ್ಲದೆ ಇರೋದ್ರಿಂದ ಯಾವತ್ತಿದ್ರೂ ನಮ್ಮನ್ನ ಉದ್ಧಾರ ಮಾಡಲಿಕ್ಕೆ ಮನಸ್ಸು ಬಿಡೋದಿಲ್ಲ. ನಮ್ಮನ್ನ ಮೂರು ಗುಣಗಳ ಮೂಲಕ ಆಟ ಆಡಿಸುತ್ತೆ. ರಜೋಗುಣ, ತಮೋಗುಣಗಳ ಪ್ರವೃತ್ತಿ ಮಾಡಲಿಕ್ಕೆ ಮನಸ್ಸೇ ಕಾರಣ. ಅದು ನಮ್ಮನ್ನು ಆಟ ಆಡಿಸ್ತಾ ಹೋಗುತ್ತೆ. ಇಟ್ ಗೋಸ್ ಆನ್ ಕ್ರಿಯೇಟಿಂಗ್ ವರ್ಲ್ಡ್ಸ್ ಆಫ್ ಆಕ್ಷನ್, ಅಂಡ್ ದೆನ್ ಇಟ್ ವಿಲ್ ಸಿ ದಟ್ ಯು ಆರ್ ಆಲ್ವೇಸ್ ಸ್ಟಕ್ ಇನ್ ದಿ wheel of birth and death. Mind itself is responsible because it is full of samskaras, full of vasanas. It is not pure. ವಾಸನೆಗಳು ಇರೋ ತನಕ ಅದು ಶುದ್ಧ ಅಲ್ಲ.
ಅವಾಗ ಏನಾಗುತ್ತೆ, ನಮ್ಮ ಮನಸ್ಸು ನಮಗೆ ಶತ್ರು. ಯಾಕೆ ಶತ್ರು ಅಂದ್ರೆ ನಮ್ಮನ್ನು ಪರಮಾತ್ಮ ಹತ್ರ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಈ ಜನ್ಮದಲ್ಲಿ ನಮ್ಮನ್ನು ಬಿಡ್ತಾ ಇಲ್ಲ, ಮುಂದಿನ ಜನ್ಮದಲ್ಲಿ ಮತ್ತೆ ಅದೇ ಪರಿಸ್ಥಿತಿ ಬಂದ್ರೆ ಮನಸ್ಸು ಅದನ್ನ ಮತ್ತೆ ನಮ್ಮನ್ನು ಹಿಡ್ಕೊಳ್ಳುತ್ತೆ. ಮುಂದಿನ ಜನ್ಮದಲ್ಲೂ ನಮ್ಮನ್ನು ಬಿಡೋದಿಲ್ಲ. ಅಂದ್ರೆ ಅರ್ಥ ಏನು? ಮೈಂಡ್ ಇಟ್ ಸೆಲ್ಫ್ ಇಸ್ ಅನ್ ಎನಿಮಿ, ಆಬ್ಸ್ಟಕಲ್ ಇನ್ ಅವರ್ ಸ್ಪಿರಿಚುವಲ್ ಜರ್ನಿ, ಇನ್ವರ್ಡ್ ಜರ್ನಿ. ದಿಸ್ ಇಸ್ ಎಕ್ಸಾಕ್ಟ್ಲಿ ಲಾರ್ಡ್ ಹಿಂಟಿಂಗ್. ಸೊ ಎಲ್ಲ ಮಹಾತ್ಮರಿಗೆ ಈ ಈ ಶ್ಲೋಕ ಇದೆಯಲ್ಲ ಬಹಳ ಮುಖ್ಯವಾದ ಶ್ಲೋಕ. ಇನ್ಫ್ಯಾಕ್ಟ್ ಸ್ವಾಮಿ ವಿವೇಕಾನಂದ ಗೋಸ್ ಒನ್ ಸ್ಟೆಪ್ ಅಹೆಡ್ ಟು ಎಕ್ಸ್ಪ್ಲೇನ್ ದಿಸ್ ಶ್ಲೋಕ. So beautifully he explains this shloka. Your mind itself is your friend, or your mind itself is your enemy. Don't let down. Have your self effort. Without your effort you cannot get up. For this shloka, uddhared atmanatmanam natmanam avasadayet atmaiva hyatmano bandhu atmaiva ripuratmana. Swami Vivekananda says, anybody can be called as atheist, a person who doesn't believe in God, a Nirishwaravadi, a Nastika, by one simple definition, he says. A person who doesn't have Atma Shraddha, a person who doesn't have belief in his own self, ಬಿಲೀವ್ ಇನ್ ಇಸ್ ಓನ್ ಆತ್ಮ. ಯಾರಿಗೆ ಆತ್ಮಶ್ರದ್ಧೆ ಇಲ್ಲವೋ, ತನ್ನ ಸ್ವಂತ ಆತ್ಮನ ಅಸ್ತಿತ್ವಕ್ಕೆ ನಂಬಿಕೆನೇ ಇಲ್ವೋ, ಅದರ ಇರುವಿಕೆ ಬಗ್ಗೆ ನಂಬಿಕೆನೇ ಇಲ್ವೋ, ಅಂದ್ರೆ ತನ್ನ ಆತ್ಮನ ಬಗ್ಗೆ ತನಗೇ ಶ್ರದ್ಧೆ ಇಲ್ಲವೋ, ಅಂತಹ ವ್ಯಕ್ತಿ ನಿಜವಾದ ನಾಸ್ತಿಕ. ಸಚ್ ಎ ಪರ್ಸನ್ ಈಸ್ ರಿಯಲ್ ಏಥಿಸ್ಟ್. ಎ ಪರ್ಸನ್ ಹೂ ಡಸಂಟ್ ಬಿಲೀವ್ ಇನ್ ಇಸ್ ಓನ್ ಸೆಲ್ಫ್. ಆತ್ಮಶ್ರದ್ಧ, ಆತ್ಮಸ್ಥೈರ್ಯ. ನಿಮ್ಮ ಉದ್ಧಾರಕ್ಕೆ ಬೇರೆ ಯಾರು ಕಾರಣ ಅಲ್ಲ, ನಿಮ್ಮ ಆತ್ಮಶ್ರದ್ಧೆಯೇ ಕಾರಣ. ಯುವರ್ ಬಿಲೀಫ್ ಇನ್ ಯುವರ್ ಓನ್ ಸೆಲ್ಫ್ ವಿಲ್ ಟೇಕ್ ಯು ಟು ದ ಗೋಲ್. ದಟ್ ಇಸ್ ಹೌ ಹಿ ಇಂಟರ್ಪ್ರಿಟ್ಸ್ ಸ್ವಾಮಿ ವಿವೇಕಾನಂದ. ಸೇಮ್ ಥಿಂಗ್, ಸೇಮ್ ಪಾಯಿಂಟ್. ನೆಕ್ಸ್ಟ್ ಶ್ಲೋಕ ಫರ್ದರ್ ಹಿ ಕ್ಲಾರಿಫೈಸ್. ಮುಂದಿನ ಶ್ಲೋಕದಲ್ಲಿ ಈಗ ಹೇಳಿದ್ದನ್ನೇ ಪರಮಾತ್ಮ ಮತ್ತೆ ಮತ್ತೆ ಬಹಳ ವಿಶದವಾಗಿ ಹೇಳ್ತಾ ಇದ್ದಾನೆ. ಏನು? ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಬಂಧುರಾತ್ಮಾತ್ಮನಸ್ತಸ್ಯ, ಇಫ್ ಯು ಸ್ಪ್ಲಿಟ್ ದಟ್, ಬಂಧು ಆತ್ಮ ಆತ್ಮನಃ ತಸ್ಯ. ಬಂಧು ಪ್ಲಸ್ ಆತ್ಮ ಆತ್ಮನಃ ತಸ್ಯ. Combined, it becomes bandhuratmatmanastasya. Bandhuratmanastasya yena atmaiva atmana jitaha. Yena atmaiva atmana jitaha. Same point. Lord further giving a clarification ಅಷ್ಟೇ. ಯಾರಿಂದ ತನ್ನ ಸ್ವಂತ ಬಲದಿಂದ, ತನ್ನ ಮನಸ್ಸಿನಿಂದ, ತನ್ನದೇ ಸ್ವಂತ ಶಕ್ತಿಯಿಂದ ತನ್ನ ಇಂದ್ರಿಯಗಳನ್ನ ಗೆದ್ದಿದ್ದಾನೋ, ತನ್ನ ಅಂತಃಕರಣವನ್ನು ಯಾರು ಗೆದ್ದಿದ್ದಾನೋ, ಅಂತಃಕರಣವನ್ನು ಯಾರು ತನ್ನ ವಶ ಮಾಡಿಕೊಂಡಿದ್ದಾನೋ, ಏನ ಆತ್ಮೈವ ಆತ್ಮನಾ ಜಿತಃ. ತನ್ನ ಆತ್ಮೈವ, ತನ್ನ ಮನೋನಿರ್ಧಾರದಿಂದ, ದೃಢವಾದ ಸಾಧನೆಯಿಂದ, ದೃಢವಾದ ಮನಸ್ಸಿನ ಶಕ್ತಿಯಿಂದ, ಆತ್ಮನಾ ಜಿತಃ, ತನ್ನನ್ನು ತಾನೇ ಯಾರು ಗೆದ್ಕೊಂಡಿದ್ದಾರೋ, the one who has conquered himself with his own efforts. ಆತ್ಮನಾಜಿತಃ, ತನ್ನ ಇಂದ್ರಿಯಗಳನ್ನ, ತನ್ನ ಅಂತಃಕರಣವನ್ನ ಯಾರು ತಾನಾಗಿಯೇ ತನ್ನ ಆತ್ಮಶಕ್ತಿಯ ಮೂಲಕ, ಸಾಧನೆಯ ಮೂಲಕ ಗೆದ್ದಿದ್ದಾರೋ, ಅಂಥವನಿಗೆ ಅವನ ಆತ್ಮವೇ ಆತನಿಗೆ ಬಂಧು. ಬಂಧು ಆತ್ಮ ಆತ್ಮನಃ ತಸ್ಯ. ತಸ್ಯ ಆತ್ಮನ ಆತ್ಮನಃ ಬಂಧು. ತಸ್ಯ ಆತ್ಮನಃ ಆತ್ಮ ಬಂಧು. ದಿಸ್ ಇಸ್ ದ ಇಂಜಂಕ್ಷನ್. ಇದು ಫಸ್ಟ್ ಚರಣ, ಮೊದಲನೇ. ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾ ಜಿತಃ. ಇದು ಏನ್ ಹೇಳ್ತಾ ಇದ್ದೇನೆ ಭಗವಂತ? ಹಿಂದೆ ಹೇಳಿದ ಅರ್ಥವನ್ನೇ ಹೇಳ್ತಾ ಇದ್ದಾನೆ.
ಯಾರು ತನ್ನನ್ನು ತಾನೇ ಗೆದ್ದುಕೊಂಡಿದ್ದಾರೋ ಅಂಥವನಿಗೆ ಅವನ ಆತ್ಮವೇ ಆತನಿಗೆ ಬಂಧು, ಮಿತ್ರ. ದ ಒನ್ ಹೂ ಹ್ಯಾಸ್ ಕಾನ್ಕರ್ಡ್ ಹಿಮ್ಸೆಲ್ಫ್, ಸೊ ದೇರ್ ದ ಮೈಂಡ್ ಈಸ್ ಎ ಫ್ರೆಂಡ್ of such a person. He is totally purified. He has become Prashanta Manas, Jitatma. He has become Yatendriya. He has become Jivan Mukta. The one who has not conquered himself, under artha eno, the one who is still having vasanas in the mind, one whose mind is still impure, one who is not completely following karma yoga, one who is not entered into technique of meditation, or one who doesn't have complete devotion and surrender to God or Guru. ಯಾರು ನಿಜವಾಗ್ಲೂ ಪರಮಾತ್ಮನಲ್ಲಿ ಅಥವಾ ಗುರುವಿನಲ್ಲಿ ಸಂಪೂರ್ಣ ಶರಣಾಗತಿಯನ್ನು ಹೊಂದಿಲ್ಲವೋ, ಯಾರಿಗೆ ಆ ನಂಬಿಕೆನೇ ಇಲ್ಲವೋ, ಯಾರ ಮನಸ್ಸಲ್ಲಿ ಇನ್ನೂ ವಾಸನೆಗಳು ಆಸೆಗಳು ತುಂಬಿದೆಯೋ, ಪ್ರಾಪಂಚಿಕ ವಸ್ತುಗಳ ಆಕರ್ಷಣೆ ತುಂಬಿಕೊಂಡಿದೆಯೋ ಅಂಥ ಮನಸ್ಸು, ಯಾರಲ್ಲಿ ವಾಸನೆಗಳು ಜಾಗೃತವಾಗಿದೆಯೋ, ಯಾರಲ್ಲಿ ಕರ್ಮಯೋಗದ ಭಾವನೆ ಇಲ್ಲವೋ, ಅಂದ್ರೆ ನಿಸ್ವಾರ್ಥಿಗಳಾಗಲ್ಲ ಸ್ವಾರ್ಥಿಗಳಾಗಿ ಕೆಲಸ ಮಾಡ್ತಾ ಇರೋರು. ಯಾರು ಸ್ವಾರ್ಥಿಯಾಗಿದ್ದಾನೆ, ಆಸೆಗಳನ್ನು ತುಂಬಿಕೊಂಡಿದ್ದಾನೆ, ಒನ್ ಹೂ ಇಸ್ ಫುಲ್ ಆಫ್ ಡಿಸೈರ್, ಒನ್ ಹೂ ಇಸ್ ಫುಲ್ ಆಫ್ ವರ್ಕಿಂಗ್ ಫಾರ್ ಸರ್ಟನ್ ಆಂಬಿಷನ್ಸ್. All his work is centered around desires and ambitions. One is full of vasanas. Such a person is, Lord says, anatmanaha, opposite to atmanaha, first line. Second line, anatmanastu shatrutve vartet atmaiva shatruvat. ಅನಾತ್ಮನ ಅಂತಹ ವ್ಯಕ್ತಿಗೆ, ಫಾರ್ ಸಚ್ ಎ ಪರ್ಸನ್, ಸಚ್ ಎ ವರ್ಲ್ಡ್ಲಿ ಪರ್ಸನ್ ಹೂ ಇಸ್ ಆಲ್ವೇಸ್ ಸೆಲ್ಫಿಶ್, ವರ್ಕ್ಸ್ ವಿತ್ ಲಾಟ್ ಆಫ್ ಡಿಸೈರ್ಸ್, ನೋ ಮೆಡಿಟೇಷನ್, ನೋ ಸ್ಪಿರಿಚುವಲ್ ಜರ್ನಿ he has undertaken so far, he lives normally like any other person, does his work and then one fine day dies off. ಸಾಮಾನ್ಯ ಮನುಷ್ಯರು ತಾವು ಮರಣ ಬರೋ ತನಕ ಯಾವ ಕೆಲಸದಲ್ಲಿ ಮಗ್ನರಾಗಿರ್ತಾರಲ್ಲ, ಪರಮಾತ್ಮನನ್ನ ಪಡಿಬೇಕು ಅನ್ನೋ ಭಾವನೆ ಇಲ್ಲದೆ, ಆ ಆಧ್ಯಾತ್ಮಿಕ ಹಸಿವು ಜಾಗೃತ ಆಗದೆ ಇರ್ತಕ್ಕಂಥವರು, ಅಂಥವ್ರಿಗೆ ಏನಾಗುತ್ತೆ, ಅವರು ಅನಾತ್ಮ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಅನಾತ್ಮನಸ್ತು ಶತ್ರುತ್ವೇ ವರ್ತೇತ್ ಆತ್ಮೈವ ಶತ್ರುವತ್. See, for such people, the mind itself acts like an enemy, because they are not yet ready to take a spiritual journey in this life. ಅವರಿಗೆ ಅಧ್ಯಾತ್ಮದ ಸುಳಿವು ಮನಸ್ಸಲ್ಲಿ ಬರದೇ ಇರೋದ್ರಿಂದ, ಅದರ ಬಗ್ಗೆ ಪ್ರವೃತ್ತಿ ಬರದೇ ಇರೋದ್ರಿಂದ, ಅವರ ಮನಸ್ಸೇನಿದ್ರು ಪ್ರಾಪಂಚಿಕ ಜೀವನದಲ್ಲೇ ಇರಬೇಕು ಅಂತಿದ್ದಾಗ ಏನಾಗತ್ತೆ ಅಂದ್ರೆ, ನಿಜವಾದ ಹಸಿವು ಬರೋಲ್ಲ, ಜಾಗೃತಿ ಉಂಟಾಗಲ್ಲ, ವಿವೇಕ ಉಂಟಾಗಲ್ಲ, ಆ ಪ್ರಜ್ಞೆ ಉಂಟಾಗಲ್ಲ, ಗುರುಗಳು ಅವರಿಗೆ ಸಿಗೋದೇ ಇಲ್ಲ, ಸಿಕ್ಕರೂ ಸಹ ಉಪಯೋಗ ಇಲ್ಲ. our Gurudev used to say, so many people will come and go, I am least bothered. These are the words he has used. So many people will come and take darshan and go away, I am least bothered. That means what? Why our Guru said like that? I am not bothered, he said. Because they are not actually deserving any grace in this life. So Guru knows that they don't deserve here any sort of anugraha. Alright, they have come here, fine, Guru will give a darshan, but he is not gracing them. ಅದು ಒಳಗಿನ ಭಾವ. ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ ಆಶ್ರಮದಿಂದ, ನನಗೆ ಅದಕ್ಕೆ ಸಂಬಂಧವೇ ಇಲ್ಲ ಅಂದ್ರೆ ಅರ್ಥ ಏನು? ಅಲ್ಲಿ ಗುರುವಿನ ಅನುಗ್ರಹ ಹರಿತಾ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಅವರಿಗೆ ಬರೋ ಪ್ರಾಪ್ತಿ ಇದೆ, ಆದ್ರೆ ಅದಕ್ಕೆ ಮುಂದೆ ಇನ್ಯಾವ ಪ್ರಾಪ್ತಿನೂ ಇಲ್ಲ. ಸಿ, ದೇ ಹ್ಯಾವ್ ಓನ್ಲಿ ಲಿಟಲ್ ಬಿಟ್ ಆಫ್ ಪುಣ್ಯ, ಜಸ್ಟ್ ಟು ಹ್ಯಾವ್ ಎ ದರ್ಶನ ಆಫ್ ಎ ಮಹಾತ್ಮ, ದೇರ್ ಎಂಡ್ಸ್ ದೇರ್ ಪುಣ್ಯ. ಅಲ್ಲಿಗೆ ಖರ್ಚು, ಅವ್ರದ್ದು ಎಲ್ಲವೂ ಖರ್ಚಾಯ್ತಲ್ವಾ, ಪುಣ್ಯ ವಾಪಸ್ ಹೋಗೋದು. ಅಂದ್ರೆ ಈ ಜನ್ಮದಲ್ಲಿ ಅವರಿಗೆ ಗುರು ಪ್ರಾಪ್ತಿ ಇರಲಿಕ್ಕಿಲ್ಲ.
ಹಾಗೆ ಎಷ್ಟೋ ಕಡೆ ಹೋಗ್ತಾರೆ, ಮಹಾತ್ಮರನ್ನ ಭೇಟಿಯಾಗ್ತಾರೆ, ದರ್ಶನ ತಗೊಳ್ತಾರೆ, ವಾಪಸ್ ಬರ್ತಾರೆ. ಯಥಾ ಪ್ರಕಾರ ತಮ್ಮ ಜೀವನ, ವ್ಯಾವಹಾರಿಕ ಜೀವನ ನಡೀತಾರೆ. ಏನು ವ್ಯತ್ಯಾಸ ಇಲ್ಲ. ಅದು ಹೇಳ್ತಾ ಇರೋದು ಅನಾತ್ಮ ಅಂತ. ಅನಾತ್ಮನ ಅಂದ್ರೆ ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಲಾರ್ಡ್ ಸೇಸ್. ಸೊ ಯಾರು ಪ್ರಾಪಂಚಿಕ ಜೀವನದಲ್ಲೇ ಇದ್ದಾರೋ, ದೋಸ್ ಹೂ ಆರ್ ಲೀಡಿಂಗ್ ದೇರ್ ಲೈಫ್ ಇನ್ ನಾರ್ಮಲ್ ಲೈಫ್, ವಿಥೌಟ್ ಸ್ಪಿರಿಚುವಲ್ ಜರ್ನಿ ಇನ್ ದೇರ್ ಲೈಫ್, ವಿಥೌಟ್ ಗುರುಸ್ ಗ್ರೇಸ್, without the grace of the Lord, without surrendering themselves, without giving up all the vasanas, how can they be realized? So their own mind will become an enemy, obstacle in their own life. It will turn them towards more enjoyment, more worldly enjoyment. The mind itself will see that they are immersed in their worldly problems. ಅವರಿಗೆ ಜೀವನದಲ್ಲಿ ಬರೋ ಕಷ್ಟಗಳ ಬಗ್ಗೆನೇ ಮನಸ್ಸು ಅಲ್ಲಿ ಪ್ರವೃತ್ತಿ ಆಗಿಬಿಡುತ್ತೆ. ಭಗವಂತ ಒಬ್ಬ ಇದ್ದಾನೆ ಅಂತನೂ ಕಲ್ಪನೆ ಬರೋಲ್ಲ. ಅವರು ಸಂಕಟ ಇರಲಿ, ದುಡ್ಡು ಮಾಡೋದಿರಲಿ, ಎಲ್ಲ ಮನಸ್ಸು ಅದ್ರೊಳಗೆ ಪೂರ್ತಿ ಮುಳುಗೋಗಿದೆ ಅಂತ ಅರ್ಥ. ದಟ್ ಇಸ್ ವಾಟ್ ಲಾರ್ಡ್ ಇಸ್ ಹಿಂಟಿಂಗ್ ಹಿಯರ್. ಸೊ ಮೈಂಡ್ ಅಲ್ಟಿಮೇಟ್ಲಿ, ಎರಡು ಶ್ಲೋಕದ ಅರ್ಥ ಏನು ಅಂದ್ರೆ, ಮೈಂಡ್ ಇಟ್ ಸೆಲ್ಫ್ ಈಸ್ ಅವರ್ ಎನಿಮಿ, ಮೈಂಡ್ ಇಟ್ ಸೆಲ್ಫ್ ಈಸ್ ಅವರ್ ಫ್ರೆಂಡ್. ನಮಗೆ ನಮ್ಮ ಮನಸ್ಸೇ ಕಾರಣ ಕಣ್ರಿ, ಗುರುಗಳು ಯಾವಾಗ ಹೇಳ್ತಾ ಇದ್ರು. ಸಿ, these two shlokas put together, both Ramanujacharya and Sri Madhvacharya have extensively quoted both the same Amrutabindu Upanishad, which exactly corresponds to the meaning of these two shlokas, what Lord has given. ಅಮೃತಬಿಂದು ಉಪನಿಷತ್ತಲ್ಲಿ ಯಾವ ಆ ಒಂದು ಮಹಾ ಮಂತ್ರ ಇದೆಯಲ್ಲ, ಅದರ ಅರ್ಥವೇ ಇದರೊಳಗಿದೆ ಅಂತ ಇಬ್ರು ಆಚಾರ್ಯರು ಅದನ್ನು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಅದು ಬಹಳ ಮುಖ್ಯವಾದ ಮಂತ್ರ. ಬಹಳ ಸಲ ಬಂದಿದೆ, ನೆನಪಿಗೆ ಬಂದಾಗ ಅದು ಬರ್ತಾ ಇರುತ್ತೆ. ಯಾವುದು? ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಬಂಧನಕ್ಕೂ ಮೋಕ್ಷಕ್ಕೂ ಮನವೇ ಕಾರಣ. ಮನುಷ್ಯರಿಗೆ ಮನವೇ ಕಾರಣ, ಮನಸ್ಸೇ ಕಾರಣ. The mind itself is responsible for bondage or realization. See, simple words in Upanishad. Same meaning is here in these two shlokas. If you remember the Upanishad word, you will understand this. Upanishad is so clear. Mind itself is responsible for realization, atmodhara or bondage. Bandhana. Always we are bound. Bandhana means bound in the samsara. So, same thing our Gurudev, number of times it has come out through the mouth. Same thing our Gurudev said in one sentence. Bandhugale bandhana. He refers to the same point here. Bandhugale bandhana means your own kiths and kins are impediments. They are the impediments for your bondage. Mind is attached to our own people all the time in life till we die. Even at the deathbed, mind will be thinking about them in a 99.999% cases. Mind will be thinking about them only even at the time of death. Yad bhavam tad bhavati. Lord says later, whatever things are there in your mind, accordingly your next birth will occur. Yad bhavam tad bhavati. Another Upanishadic statement. So, bandhugale bandhana anta nama gurugalu, why he said, your kids and kins are your impediments. Yelle? Impediments in sadhana. Because attachment is there. So, mentally till you cut the attachment at least. Mentally till you cut the attachment, sadhana cannot progress. That's what our Guru meant. Our Gurudev said. When he said, bandhugale bandhana. Very simple words. So, Acharya Madhva says one beautiful another Vyakhana here. Uddared atmanasa jivam na jivam avasadayet jivasya bandhu shatruscha mana eva na samshayah. Same Upanishad statement. Jivasya bandhu shatru cha
ಮನ ಏವ ನ ಸಂಶಯ. ಜೀವಾತ್ಮನಿಗೆ ಮನಸ್ಸೇ ಶತ್ರು, ಮನಸ್ಸೇ ಮಿತ್ರ ಅಂತ ಆಚಾರ್ಯ ಮಾಧ್ವ ಸೇಸ್. ನಾವೇ ಉದ್ಧಾರ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಉದ್ಧರೇದ ಆತ್ಮನಾತ್ಮಾನಂ ನ ಆತ್ಮಾನಂ ಅವಸಾದಯೇತ್ ಅನ್ನೋದಕ್ಕೆ ವ್ಯಾಖ್ಯಾನ. ಇಲ್ಲಿಗೆ ಗುರುಗಳ ಸಂಕಲ್ಪ, ಇವತ್ತಿನ ವ್ಯಾಖ್ಯಾನ ಪ್ರಾರ್ಥನೆಯೊಂದಿಗೆ ಮುಗಿತಾ ಇದೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್.